ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನಾನಿವತ್ತು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ನಮ್ಮ ಈಗ ಬೆಂಗಳೂರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅವ್ರವ್ರ ಏರಿಯಾಗಳಲ್ಲಿ ವರ್ಷಕ್ಕೊಂದ್ಸಲ ಅಣ್ಣಮ್ಮನ್ ಕೂರ್ಸೋದು ಕಾಮನ್ ಆಗಿದೆ. ಈ ವರ್ಷ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕೂರಿಸ್ತಾ ಇರೋದನ್ನ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ನಮ್ಮ ನಾಗರಬಾವಿಲಿರೋ ಮಾರುತಿ ನಗರದಲ್ಲಿ ಅಣ್ಣಮ್ಮನ್ ಕೂರಿಸಿದ್ದು. ಫ್ರೈಡೆ ಬೆಳಗ್ಗೆನೆ ದೇವ್ರನ್ನೆಲ್ಲ ಕರ್ಕೊಂಬಂದಿದ್ರು. ರೋಡ್ಗಳಲ್ಲೆಲ್ಲ ಎಲ್ಲಾರು ಬಾಗ್ಲು ತೊಳೆದ್ಬಿಟ್ಟು ರೋಡಲ್ಲೆಲ್ಲ ನೀರ ಹಾಕಿ ದೊಡ್ಡ ದೊಡ್ಡದಾಗಿ ರಂಗೋಲಿಗಳೆಲ್ಲ ಹಾಕಿದ್ವಿ. ಫ್ರೈಡೆ ಬೆಳಗ್ಗೆನೆ ದೇವ್ರನ್ನ ಕರ್ಸಿದ್ದು. ಹಾಗೆ ಅವತ್ತೇ ಹೋಮ ಪೂಜೆ ಎಲ್ಲ ಇಟ್ಕೊಂಡಿದ್ರು. ಹಾಗೆ ನಮ್ಮ ಏರಿಯಾ MLA ಕೂಡ ಬಂದಿದ್ರು. ಹಾಗೆ ಸಂಜೆ ಏನ್ ಮಾಡಿದ್ರು ಅಂತಂದ್ರೆ ದೀಪ ಅಲಂಕಾರ ಎಲ್ಲ ಇಟ್ಕೊಂಡಿದ್ರು. ಅಂದ್ರೆ ದೀಪಗಳನ್ನ ಸಾಲಕ್ಕೆ ಇಟ್ಬಿಟ್ಟು ಹೆಂಗಸ್ರುಗಳು ಬಂದು ದೀಪಗಳೆಲ್ಲ ಹಚ್ಚೋದು, ಹೆಂಗಸರು ಹೆಣ್ಮಕ್ಳುಗಳೆಲ್ಲ ಬಂದು ಹಚ್ಚೋ ತರ ಇಟ್ಕೊಂಡಿದ್ರು. ಅದು ರೋಡಲ್ಲಿ ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಹಾಗೆ ಎಲ್ಲಾ ರೋಡ್ಗಳಲ್ಲೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ದೀಪ ಹಚ್ಚೋದಕ್ಕೆ ಹೇಗೆ ಅಂತಂದ್ರೆ, ಈಗ ದೇವಸ್ಥಾನಗಳಲ್ಲಿ ನಾವ್ ಹೇಗೆ ದೀಪ ಹಚ್ಚೋದಕ್ಕೆ ಇಷ್ಟಪಡ್ತೀವೋ ಹೆಣ್ದೇವ್ರುಗಳು ದೇವಸ್ಥಾನದಲ್ಲಿ, ಹಾಗೆ ಇಲ್ಲೂ ಅಷ್ಟೇನೆ ಎಲ್ಲರೂ ದೀಪ ಹಚ್ಚೋದಕ್ಕೆ ಅಂತಾನೆ ಒಳ್ಳೆ ಕಾಂಪಿಟೇಷನ್ ಎಲ್ಲ ಹಚ್ಚದಂಗಿತ್ತು. ಎಲ್ರು ಮನೆಯಿಂದ ಎಣ್ಣೆ ಬತ್ತಿ ಎಲ್ಲ ತಗೊಂಡ್ಬಂದು ಅವ್ರವ್ರ ರೋಡ್ಗಳಲ್ಲಿ ಇಟ್ಟಿರುವಂತ ದೀಪಗಳದ್ದು ಲೈನ್ಗಳು ಇರುತ್ತೆ. ಒಂದೊಂದ್ ಫುಲ್ ಕಬ್ಣದೇ ಲೈನ್ಗಳು ಇರುತ್ತೆ. ಅದನ್ನ ಹಚ್ಚೋದು ಆ ಕತ್ಲೆ ಟೈಮಲ್ಲಿ ಆ ದೀಪದ ಅಲಂಕಾರ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸ್ತಿತ್ತು. ಒಂಥರ ಈ ಲಕ್ಷ ದೀಪೋತ್ಸವ ನೋಡಿದ್ರೆ ಹೇಗೆ ಖುಷಿ ಅಂತ ಅನ್ಸುತ್ತೆ ಆಗ ಅನಿಸ್ತಾ ಇತ್ತು. ಹಾಗೆ ನಮ್ಮ ಏರಿಯಾ ಎಲ್ಲ ಜಿಗಿ ಅಂತ ಮಿಂಚ್ತಾ ಇತ್ತು ನೋಡೋದಕ್ಕೆ. ಇನ್ನ ಸ್ಯಾಟರ್ಡೆ ಈವ್ನಿಂಗು ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು. ಆರ್ಕೆಸ್ಟ್ರಾನು ಹಾಗೇನೆ ಸಂಜೆ ಎಲ್ರು ಕೂತವ್ರು, ರಾತ್ರಿ ಮುಗಿಯೋವರೆಗೂ ಯಾರು ಮೇಲೆ ಇದ್ದಿಲ್ಲ, ಅಷ್ಟು ಜನ ಕೂತಿದ್ರು. ಸ್ಯಾಟರ್ಡೆ ಮಧ್ಯಾಹ್ನ ಅನ್ನಸಂತರ್ಪಣೆ ಇಟ್ಕೊಂಡಿದ್ರು. ನಮ್ಮ ಏರಿಯಾ ಹುಡುಗರುಗಳೆಲ್ಲ ತುಂಬಾನೇ ಚೆನ್ನಾಗಿ ಓಡಾಡ್ತಾರೆ ಅಂತ ಹೇಳ್ಬೋದು. ಹೆಂಗಸರುಗಳು ಕೂಡ ಅಷ್ಟೇ, ಅಲ್ಲಿ ಊಟ ಬಡಿಸೋದ್ರಿಂದ ಹಿಡಿದು ಎಲ್ಲಾ ತರ ಕೆಲಸಗಳನ್ನು ಮಾಡ್ತಾರೆ.
ದೇವ್ರ ಅಲಂಕಾರನ ಕಣ್ತುಂಬ್ಕೊಳ್ಳೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೂವಿನ ಅಲಂಕಾರ ಇರ್ಬೋದು, ಮುಂದೆಗಡೆ ಸಿಂಹದ ಅಲಂಕಾರ ಇರ್ಬೋದು, ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.